ಬನ್ನಿ ಈಗ ನಾವು ದೇವಸ್ಥಾನದ ಹತ್ರ ಹೋಗೋಣ. ಇಲ್ಲಿ ಇಳಿಜಾರಿದೆ, ತುಂಬಾ ಹುಷಾರಾಗಿ ಇಳಿಬೇಕು ಅಂತ ಇದೆ. ಈ ಕಡೆ ನೋಡಿದ್ರೆ ವೃಷಭಾವತಿ ನದಿ ಹರಿತಾ ಇದೆ. ಇಲ್ಲಿ ದೂರದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಪ್ರಕೃತಿ ಮಾತ್ರ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್. ಇಲ್ಲಿ ನೆಮ್ಮದಿ ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು, ಅಷ್ಟು ಪ್ರಶಾಂತವಾಗಿದೆ ಸ್ಥಳ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾರು ಜಾಸ್ತಿ ಬರಲ್ಲ ಅಷ್ಟಾಗಿನ, ಹಾಗಾಗಿ ಇಲ್ಲಿ ತುಂಬಾ ಪ್ರಶಾಂತತೆ ತುಂಬಿದೆ ನೋಡಿ. ಒಂದು ಚೂರು ಗಲಾಟೆ ಇಲ್ಲ, ಗದ್ದಲ ಇಲ್ಲ, ಆ ತರ ನೆಮ್ಮದಿಯಾಗಿದೆ ಇಲ್ಲಿ ವಾತಾವರಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶ್ರೀ ಅಮೃತ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅದು ಕನಕಪುರದ ರೋಡಲ್ಲಿ ಬರುತ್ತೆ. ಅಲ್ಲಿ ಗೋಣಿಪುರ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಈ ದೇವಸ್ಥಾನ ಬರುತ್ತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಬನ್ನಿ ನೋಡ್ಕೊಂಬರೋಣ. ನಮ್ಮ ಜೊತೆ ನೀವು ಬನ್ನಿ. ದೇವಸ್ಥಾನ ಹಾಗೂ ಬೆಟ್ಟ ಹೇಗಿದೆ ಅಂತ ನಿಮಗೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವಾಗ ನಾವು ಬೆಟ್ಟದ ಕಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಬಂದ್ವಿ. ಇನ್ನು ಇಲ್ಲಿದೆ ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ ದೇವಸ್ಥಾನ. ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಶ್ರೀ ಅಮೃತ ನಾರಾಯಣ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಬನ್ನಿ ನಿಮಗೆ ಇವಾಗ ನೀಟಾಗಿ ತೋರಿಸ್ತೀನಿ. ಈ ದೇವಸ್ಥಾನ ಬೆಂಗಳೂರಿಂದ 40 ಕಿಲೋಮೀಟ್ರ್ ಆಗುತ್ತೆ. ಇದು ಕನಕಪುರ ಹೈವೇಯಿಂದ ರೈಟ್ ತಗೊಂಡು ಬರಬೇಕು ಈ ದೇವಸ್ಥಾನಕ್ಕೆ. ನೋಡಿ ಆ ಕಡೆ ಈ ಕಡೆ ಹಸಿರು ಹುಲ್ಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಮಳೆ ಆದ್ರಿಂದ ರಸ್ತೆ ಆ ಕಡೆ ಈ ಕಡೆ ಚೆನ್ನಾಗಿ ಬೆಳೆಸಿದೆ ನೋಡಿ ಹುಲ್ಲು. ನೋಡಿ ಇವಾಗ ನಾವು ದೇವಸ್ಥಾನದ ಆರ್ಚ್ ಹತ್ರ ಬಂದ್ವಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಪರಿಸರ ಮಾತ್ರ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಹಸಿರಿನಿಂದ ಕಂಗೊಳಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ನಾವು ದ್ವಾರ ಬಾಗಿಲ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿಂದ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ. ಇದೇ ನೋಡಿ ದ್ವಾರ ಬಾಗಿಲು. ಇಲ್ಲಿಂದ ಒಳಗಡೆ ಹೋಗ್ಬಿಟ್ರೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ. ನೋಡಿ ಇವಾಗ ನಾವು ದ್ವಾರ ಬಾಗಿಲ ಹತ್ರ ನಿಂತಿದ್ದೀವಿ. ಇದೇ ದೇವಸ್ಥಾನದ ದ್ವಾರ ಬಾಗಿಲು. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ರಸ್ತೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ದೇವಸ್ಥಾನಕ್ಕೆ ಇಲ್ಲಿಂದ ಮೆಟ್ಲು ಮುಖಾಂತರ ಮೇಲೆ ಹೋಗ್ಬೋದು. ಬನ್ನಿ ಮೇಲೆ ಹೋಗೋಣ. ಮೊದಲು ಮೇಲೆ ಎಲ್ಲ ವ್ಯೂ ಎಲ್ಲ ನೋಡ್ಕೊಂಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಇದು ಬೈಕು ಸೀದಾ ದೇವಸ್ಥಾನದ ಹತ್ರನೇ ಹೋಗುತ್ತೆ. ಮೆಟ್ಲು ಸಹ ಇದ್ದಾವೆ. ದೇವಸ್ಥಾನದ ಹತ್ರ ಹೋಗೋದಕ್ಕೆ ದಾರಿನೂ ಇದೆ, ಹಾಗೆಯೇ ಮೆಟ್ಲು ಸಹ ಇದ್ದಾವೆ. ಬನ್ನಿ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗೋಣ. ನೋಡಿ ಆ ಕಡೆ ಈ ಕಡೆ ವ್ಯೂಸ್ ಎಲ್ಲ ಹೆಂಗೆ ಕಾಣ್ತಾ ಇದೆ. ಅಮೃತ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಬನ್ನಿ, ಇವತ್ತು ಭಾನುವಾರ. ಬನ್ನಿ ದೇವಸ್ಥಾನ ನೋಡಿ, ತುಂಬ ಅದ್ಭುತವಾಗಿದೆ, ತೋರಿಸ್ತೀನಿ. ಹಾಗೇನೆ ಸುತ್ತಮುತ್ತ ಒಂದ್ಸರಿ ನೋಡ್ಕೊಂಬಿಡಿ, ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೋಡಿ ಹಾಗೇನೆ ಸುತ್ತ ಒಂದ್ಸರಿ ಪರಿಸರ ನೋಡ್ಕೊಂಬಿಡಿ. ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ಹಾಗೂ ಸುತ್ತಮುತ್ತ ಪರಿಸರ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಪರಿಸರ. ಈ ಕಡೆ ನೋಡಿ ವಂಡರ್ಲಾ ಕಾಣ್ತಾ ಇದೆ. ಈ ಕಡೆ ನೋಡಿದ್ರೆ ವೃಷಭಾವತಿ ನದಿ ಹರಿತಾ ಇದೆ. ಇಲ್ಲಿ ದೂರದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ವೃಷಭಾವತಿ ನದಿ ಹರಿತಾ ಇದೆ. ಹಾಗೇನೆ ರೈಟ್ ಸೈಡ್ ಹಂಗೆ ಟರ್ನ್ ಮಾಡಿ ನೋಡ್ತಾ ಇದ್ರೆ ಈ ಕಡೆ ನೋಡಿ, ಅಲ್ಲಿ ವಂಡರ್ಲಾ ಇದೆ ನೋಡಿ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ನೋಡಿ ವಂಡರ್ಲಾ. ತುಂಬ ಅದ್ಭುತವಾಗಿದೆ ನೋಡಿ. ಇಲ್ಲಿ ಒಂದ್ಸರಿ ನೀವು ಬಂದು ಮನಃಶಾಂತಿ ಪಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಪರಿಸರ. ನೀವೊಂದ್ಸರಿ ಇಲ್ಲಿ ಬಂದು ಭೇಟಿ ಮಾಡಿ. ಪ್ರಕೃತಿ ಮಾತ್ರ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್. ಇಲ್ಲಿ ನೆಮ್ಮದಿ ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು, ಅಷ್ಟು
ಪ್ರಶಾಂತವಾಗಿದೆ ಸ್ಥಳ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಯಾರು ಜಾಸ್ತಿ ಬರಲ್ಲ ಅಷ್ಟಾಗಿನ, ಹಾಗಾಗಿ ಇಲ್ಲಿ ತುಂಬ ಪ್ರಶಾಂತತೆ ತುಂಬಿದೆ. ನೋಡಿ, ಒಂದು ಚೂರು ಗಲಾಟೆ ಇಲ್ಲ, ಗದ್ದಲ ಇಲ್ಲ, ಆ ಥರ ನೆಮ್ಮದಿಯಾಗಿದೆ ಇಲ್ಲಿ ವಾತಾವರಣ. ನೋಡಿ, ದೇವಸ್ಥಾನ ಮಾತ್ರ ತುಂಬ ಅದ್ಭುತವಾಗಿದೆ. ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಏನಿಲ್ಲ, ತುಂಬ ಸ್ವಚ್ಛವಾಗಿದೆ ದೇವಸ್ಥಾನ. ಇದು ಜನಕ್ಕೆ ಇದು ಗೊತ್ತಿಲ್ಲ, ಆದ್ರಿಂದ ಜಾಸ್ತಿ ಜನ ಬರ್ತಾ ಇಲ್ಲ. ಆದ್ರಿಂದ ನೀಟಾಗಿದೆ ದೇವಸ್ಥಾನ. ಇವೆಲ್ಲ ನೋಡ್ಕೊಂಬಿಡಿ. ಇವಾಗ ನಾವು ಬೆಟ್ಟದ ತುದಿಗೆ ಬಂದಿದ್ದೀವಿ, ಆದ್ರಿಂದ ಇಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಹಾಗಾಗಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಟ್ಟದ ತುದಿ ಎಲ್ಲ ಗಾಳಿ ವೇಗವಾಗಿ ಬೀಸ್ತಾ ಇದೆ, ಅದರಿಂದ ಸೌಂಡ್ ಬರ್ತಾ ಇದೆ. ನೋಡಿ, 360 ಡಿಗ್ರಿ ವ್ಯೂ ತೋರಿಸಿದ್ದೀನಿ. ತುಂಬ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ, ತುಂಬ ಪೀಸ್ಫುಲ್ ಆಗಿದೆ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಒಂದ್ಸರಿ ತೋರಿಸ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ. ಆದರೆ ಇವತ್ತು ಕ್ಲೋಸ್ ಆಗಿದೆ. ಇದು ಎಷ್ಟೊತ್ತಿಗೆ ಓಪನ್ ಇದೆ ಅಂತ ಗೊತ್ತಿಲ್ಲ. ತೋರಿಸ್ತೀನಿ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ. ನೋಡಿ, ಈ ಬಂಡೆ ಹತ್ಬಿಟ್ರೆ ಸುತ್ತ ವ್ಯೂ ಎಲ್ಲ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಬನ್ನಿ ನಿಮ್ಗೊಂದ್ಸರಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹುಷಾರಾಗಿ ಬರಬೇಕು, ಮಳೆಗಾಲದಾಗ ಬಂದರೆ ಜಾರುತ್ತೆ, ಆದರೆ ಇವಾಗ ಏನಿಲ್ಲ. ನೋಡಿ, ಸುತ್ತ ಪರಿಸರ 360 ಡಿಗ್ರಿ ವ್ಯೂ ಅಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ ಪರಿಸರ. ಇಲ್ಲಿಗೆ ಬಂದರೆ ಮನೆಗೆ ಹೋಗಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಅದ್ಭುತವಾಗಿದೆ ವ್ಯೂ ಎಲ್ಲ. ನೋಡಿ, ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಸುತ್ತ ಒಂದ್ಸರಿ ನೋಡ್ಕೊಂಬಿಡಿ, ವ್ಯೂ ಎಲ್ಲ ತೋರಿಸ್ತೀನಿ. ಬನ್ನಿ ಈಗ ನಾವು ದೇವಸ್ಥಾನದ ಹತ್ರ ಹೋಗೋಣ. ಇಲ್ಲಿ ಇಳಿಜಾರಿದೆ, ತುಂಬ ಹುಷಾರಾಗಿ ಇಳಿಬೇಕು. ಇಲ್ಲಿ ಕಲ್ಲು ಒಂದು ಸ್ವಲ್ಪ ನುಣುಪಿದೆ, ಜಾರುತ್ತೆ, ಹುಷಾರಾಗಿ ಇಳಿಬೇಕು ನೋಡ್ಕೊಂಡು. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಒಂದು ಸುತ್ತು ರೌಂಡ್ ತೋರ್ಸನಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹಾಗೆ ಮುಂದೆ ಬಂದರೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ. ಇವತ್ತು ಪೂಜಾರಪ್ಪ ಬಂದಿಲ್ಲ, ಆದ್ರಿಂದ ಇದು ಟೈಮಿಂಗ್ಸ್ ಗೊತ್ತಿಲ್ಲ ಯಾವ ಟೈಮ್ ತೆಗಿತಾರೆ ಅಂತ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದು, ತೋರಿಸ್ತೀನಿ ನೋಡಿ. ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ. ಬನ್ನಿ, ಇದನ್ನ ನೋಡ್ಕೊಂಡು ಹಾಗೇನೆ ಒಂದು ಸುತ್ತ ನೋಡನೆ ದೇವಸ್ಥಾನ ಸುತ್ತ ಬನ್ನಿ, ತೋರಿಸ್ತೀನಿ. ಇನ್ನ ಇಂಪ್ರೂವ್ ಆಗ್ಬೇಕು ದೇವಸ್ಥಾನ, ಇನ್ನ ಅಷ್ಟಾಗಿ ಇಂಪ್ರೂವ್ ಆಗಿಲ್ಲ. ಈಗೆಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ. ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ನೋಡಿ, ದೇವಸ್ಥಾನ ಚೆನ್ನಾಗಿದೆ, ಒಳ್ಳೆ ಪರಿಸರದಲ್ಲಿ ಐತೆ ಈ ದೇವಸ್ಥಾನ. ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್. ನೀವೊಂದ್ಸರಿ ಇಲ್ಲಿಗೆ ಬಂದು ಹೋಗಿ, ಒಂದ್ಸರಿ ಇಲ್ಲಿಗೆ ಬಂದವರೆ ನಿಮ್ಗೂ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದು ವೀಕೆಂಡಲ್ಲಿ ಬಂದರೆ ಇಲ್ಲಿ ಯಾವ ಜನ ಇರಲ್ಲ, ಏನಿರಲ್ಲ, ತುಂಬ ಪೀಸ್ಫುಲ್ ಇರುತ್ತೆ ಈ ದೇವಸ್ಥಾನದಲ್ಲಿ. ನೋಡಿ, ಯಾರ್ಯಾರು ಜನ ಇಲ್ಲ, ಹಾಗೆ ಇಲ್ಲಿ ಏಕಾಂಗಿಯಾಗೈತೆ ಈ ದೇವಸ್ಥಾನ. ಫ್ರೆಂಡ್ಸ್, ಇವತ್ತು ದೇವಸ್ಥಾನ ಕ್ಲೋಸ್ ಇದೆ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಡೋರ್ ಹಾಕಿದ್ದಾರೆ, ಇದ್ರ ಸಂದಿಲಾಸಿ ತೋರಿಸ್ತೀನಿ ಬನ್ನಿ. ಇದು ಯಾವಾಗ ಓಪನ್ ಯಾವಾಗ ಕ್ಲೋಸ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ.
ನೋಡಿ ದೇವಸ್ಥಾನ ಒಳಗ್ ಮಾತ್ರ ತುಂಬಾ ಅದ್ಭುತವಾಗಿದೆ. ನೋಡಿ ಸೈಡ್ ಇಂದ ತೋರಿಸ್ತೀನಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಇದೆ ದೇವಸ್ಥಾನ. ಕ್ಲೋಸ್ ಆಗಿದೆ, ಏನ್ ಮಾಡೋದು. ಓಪನ್ ಇದ್ದಿದ್ರೆ ಎಲ್ಲ ನೀಟಾಗಿ ತೋರಿಸ್ತಿದ್ದೆ. ಕ್ಲೋಸ್ ಇದೆ. ನೋಡಿ ಮೇಲೆಲ್ಲ ತುಂಬಾ ಚೆನ್ನಾಗಿ ಚಿತ್ತರ ಎಲ್ಲ ಬರ್ದಿದ್ದಾರೆ. ನೋಡಿ ತೋರಿಸ್ತೀನಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇವತ್ತು ಎಲ್ಲ ರಜೆ ಇದೆ, ಇದು ದೇವಸ್ಥಾನ ಓಪನ್ ಇಲ್ಲ. ಬನ್ನಿ ಇವಾಗ ಕೆಳಗಡೆಯಿಂದ ಮೇಲೆ ಹತ್ತಿ ಬರ್ಬೇಕು. ಮೆಟ್ಲುಗಳೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ ಇಲ್ಲಿ ಒಂದು ದೇವರ ವಿಗ್ರಹ ಇದೆ, ಹಾಗೇನೆ ಇಲ್ಲಿ ದೇವರ ಪಾದಕೆ ಇದೆ. ನೋಡಿ ಅದು ಸರಿಯಾಗಿ ಕಾಣ್ತಾ ಇಲ್ಲ, ಹಾಗೇನೆ ತೋರಿಸ್ತೀನಿ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇದು ಯಾವ ವಿಗ್ರಹ ಅಂತ ಬನ್ನಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನಕ್ಕೆ ಹೋಗಕ್ಕೆ ದಾರಿ ಇದೆ. ಇಲ್ಲಿ ಮೆಟ್ಲುಗಳಿದಾವೆ, ಮೆಟ್ಲು ಹತ್ತಿ ಹೋಗೋಣ. ದೇವಸ್ಥಾನ ಇವತ್ತು ಕ್ಲೋಸ್ ಆಗಿದೆ, ಇಲ್ಲಾಂದ್ರೆ ಪೂರ್ತಿ ಎಲ್ಲ ತೋರಿಸ್ತಿದ್ದೆ. ಏನ್ ಮಾಡೋದು, ಕ್ಲೋಸ್ ಆಗಿದೆ. ನೋಡಿ ಇಲ್ಲಿ ದೇವರ ಪಾದ ಇದಾವೆ, ನೋಡ್ಕೊಳ್ಳಿ. ನೋಡಿ ದೇವರ ಪಾದ ಇದು ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲೊಂದು ಬೋರ್ಡ್ ಇದೆ, ಇಲ್ಲಿ ಯಾರ್ಯಾರು ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಎಲ್ಲ ಇದರಲ್ಲಿ ವಿವರಣೆ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಮೆಟ್ಲು ಹತ್ಕೊಂಡು ಹೋಗೋಣ. ನೋಡಿ ಮೆಟ್ಲು ತುಂಬಾ ಕಡ್ದಾಗಿದ್ದಾವೆ, ಆರಾಮಾಗಿ ಹತ್ಕೊಂಡು ಹೋಗೋಣ ಬನ್ನಿ. ಇವತ್ತು ಜನ ಯಾರು ಇಲ್ಲ, ಸೈಲೆಂಟ್ ಆಗಿದೆ ನೋಡಿ. ಜನ ಜಂಗುಳಿ ಸದ್ದು ಗದ್ದಲ ಏನಿಲ್ಲ. ಬನ್ನಿ ತೋರಿಸ್ತೀನಿ. ನೋಡಿ ಮೆಟ್ಲುಗಳು ತುಂಬ ವಿಶಾಲವಾಗಿ ಇದ್ದಾವೆ, ಇಕ್ಕಟ್ಟೇನಿಲ್ಲ, ತುಂಬ ಅಗಲವಾಗಿ ಮಾಡಿದ್ದಾರೆ ಮೆಟ್ಲುಗಳು. ನೋಡಿ ಮೇಲೆಲ್ಲ ಸೀಟ್ ಹಾಕ್ಬಿಟ್ಟು ಭಕ್ತಾದಿಗಳು ಮಳೆ ಬಂದರೆ ನೆನೆದಂಗೆ ಹಾಗೂ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಮೇಲೆಲ್ಲ ಸೀಟ್ ಹಾಕ್ಬಿಟ್ಟಿದ್ದಾರೆ. ಆರಾಮಾಗೆ ದರ್ಶನ ಮಾಡಲಿ ಅಂತ ಈ ಥರ ಮಾಡಿದ್ದಾರೆ. ನೋಡಿ ದೇವಸ್ಥಾನ ಅದೇನಾ, ಬನ್ನಿ ಹತ್ಕೊಂಡು ಹೋಗೋಣ. ನೋಡಿ ಇವತ್ತು ಯಾರು ಇಲ್ಲ, ಇಲ್ಲಿ ನಾವೇ. ಇಲ್ಲಿ ಜನಗಳು ಜಾಸ್ತಿ ಕಡಿಮೆ ಬರೋದು, ಜನ ಯಾರು ಜಾಸ್ತಿ ಇಲ್ಲ. ಈಗ ಬಂದ್ವಿ ದೇವಸ್ಥಾನದ ಹತ್ರ. ನೋಡಿ ಇವಾಗ ಒಳಗಡೆ ಎಲ್ಲ ತೋರಿಸ್ತೀನಿ. ಕ್ಲೋಸ್ ಇದೆ, ಆದ್ರೂ ಒಳಗಡೆ ತೋರಿಸ್ತೀನಿ. ನೋಡಿ ಆಚೆ ಈಚೆ ವಿಗ್ರಹಗಳು ತುಂಬಾ ಚೆನ್ನಾಗಿದೆ. ನೋಡಿ ಈ ವಿಗ್ರಹಗಳು ಎಷ್ಟು ಆಕರ್ಷಕವಾಗಿ ಕಾಣ್ತಾ ಇದ್ದಾವೆ. ಕೈಯಲ್ಲಿ ಶಂಖ ಚಕ್ರ ಗದೆ ಇಟ್ಕೊಂಡು ನಿಂತಿದ್ದಾವೆ. ಈ ವಿಗ್ರಹಗಳು ತುಂಬ ಅದ್ಭುತವಾಗಿದ್ದಾವೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಈ ವಿಗ್ರಹಗಳು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ವಿಗ್ರಹಗಳು.
ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ ದೇವಸ್ಥಾನದ ಎದುರಿಗೆನ ಗರುಡನ ವಿಗ್ರಹ ಇದೆ. ಗರುಡ ದೇವರು ಕೈ ಮುಕ್ಕೊಂಡು ನಿಂತು ಕುಂತಿದ್ದಾರೆ ನೋಡಿ. ಇದು ಗರುಡಗಂಬ ನೋಡಿ. ದೇವಸ್ಥಾನದ ಮುಂದೆನೆ ಗರುಡ ಸ್ವಾಮಿನ ವಿಗ್ರಹ ಇದೆ. ತುಂಬಾ ಅದ್ಭುತವಾಗಿ ಕಡ್ದಿದ್ದಾರೆ, ನೋಡ್ಕೊಳ್ಳಿ ಒಂದ್ಸರಿ. ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಕ್ಲೋಸ್ ಇದೆ. ಒಳಗಡೆ ಎಲ್ಲ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ. ತುಂಬಾ ಪ್ರಶಾಂತವಾಗಿದೆ ಇಲ್ಲಿ. ಇವತ್ತ್ಯಾರು ಜನ ಇಲ್ಲ, ದೇವಸ್ಥಾನ ಬೇರೆ ಕ್ಲೋಸ್ ಆಗಿದೆ ನೋಡಿ. ತುಂಬಾ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಮೇಲೆಲ್ಲ ನೋಡಿ. ತೋರಿಸ್ತೀನಿ, ಹಾಗೆ ನೋಡ್ತಾ ಇರ್ರಿ, ತೋರಿಸ್ತೀನಿ ನೋಡಿ. ನೋಡಿ, ಶ್ರೀ ಕ್ಷೇತ್ರ ಲಿಂಗಾಪುರ ಶ್ರೀ ಅಮೃತ ನಾರಾಯಣ ಸ್ವಾಮಿ ಸನ್ನಿಧಿ ಅಂತ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಇವತ್ತು ಕ್ಲೋಸ್ ಇದೆ. ಇದು ಟೈಮಿಂಗ್ಸು ಎಷ್ಟೊತ್ತಿಗೆ ಅಂತ ಇಲ್ಲಿ ಏನು ಹಾಕಿಲ್ಲ, ಬೋರ್ಡು ಸಹ ಏನು ಇಲ್ಲ. ಹಾಗೇನೆ ನೋಡಿ, ತೋರಿಸ್ತೀನಿ, ಕ್ಲೋಸ್ ಆಗಿದೆ. ಈ ದೇವಸ್ಥಾನದ ನಂಬರ್ ಸಹ ಹಾಕಿಲ್ಲ, ಇಲ್ಲಿ ಮೆನ್ಷನ್ ಆಗಿಲ್ಲ. ಹಾಗಾಗಿ ಇಲ್ಲಿ ಮಾಹಿತಿ ಗೊತ್ತಾಗ್ತಾ ಇಲ್ಲ, ಎಷ್ಟು ಗಂಟೆ ತೆಗಿತಿದೆ, ಎಷ್ಟು ಗಂಟೆ ಕ್ಲೋಸ್ ಆಗಿದೆ ಅಂತ. ಬನ್ನಿ, ಇಲ್ಲಿಗೆ ದೇವಸ್ಥಾನ ಎಲ್ಲ ನೋಡಿದ್ ಮುಗೀತು. ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಎಲ್ಲರಿಗೂ ವಂದನೆಗಳು. ಇಲ್ಲಿಗೆ ದೇವಸ್ಥಾನ ನೋಡಿದ್ದೆಲ್ಲ ಮುಗೀತು. ಬನ್ನಿ ಇವಾಗ ಮನೆಗೆ ಹೋಗೋಣ.